ಇವತ್ತಿನ ವ್ಲಾಗಲ್ಲಿ ನಾನು ಉರ್ಗ ಬೆಳೆಯೋದು ಹೇಗೆ ಮತ್ತು ಅದರ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಇದು ಉರ್ಗ ಅಂದರೆ ತೋಟದಲ್ಲಿ ಕಾಡಿನಲ್ಲೆಲ್ಲ ಬೆಳೀತದೆ, ಅಂದರೆ ನೆಲದ ಮೇಲೆ ಹೆಚ್ಚಿಗೆ ತೋಟದಲ್ಲಿ ಗದ್ದೆ ಸೈಡ್ ಬೆಳೀತದೆ. ಇದನ್ನು ಮನೆಯಲ್ಲಿ ಸಹ ಒಂದು ಚಿಕ್ಕ ಪಾಟ್ ಇದ್ದರೂ ಸಾಕು ಬೆಳಿಬೋದು. ಒಂದು ಪಾಟಿನಲ್ಲಿ ಬೆಳೆದ್ರೂ ಸಹ ನಮಗೆ ತುಂಬ ಸಿಗುತ್ತೆ. ಇದು ಬಳ್ಳಿ ಥರ ಹಬ್ಕೊಂಡು ಹೋಗೋದ್ರಿಂದ ಇದೇನು ಮರ ಆಗೋವಂಥದ್ದಲ್ಲ. ಹಾಗಾಗಿ ಬಳ್ಳಿ ಥರ ಹಬ್ಕೊಂಡು ಹೋಗುತ್ತೆ. ಮನೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದರೂ ನೆಟ್ಕೊಳ್ಬೋದು, ಒಂದು ಚಿಕ್ಕ ಜಾಗ ಇದ್ದರೂ ಸಾಕು ಇದಕ್ಕೆ. ಹಾಗೆ ನೋಡಿ, ಇದು ಬರೀ ನೆಲದ ಮೇಲೆ ಒಂದು ಗದ್ದೆ ಥರ ಹಾಗೆ ಹರಡ್ಕೊಂಡು ಹೋಗಿದೆ ನೆಲದ ಮೇಲೆ. ಇಲ್ಲಿ ಪಾಟಲ್ಲಿ ಬೆಳೆಸಿರೋವಂಥದ್ದು ನೋಡಿ, ಪಾಟಲ್ಲಿ ಯಾವ ಥರ ಆಗಿದೆ ನೋಡಿ, ಬರೀ ಎಲೆನೇ ಕಾಣಿಸ್ತಾ ಇದೆ. ಇದಕ್ಕೇನು ಪರಿಶ್ರಮ ಇಲ್ಲ, ಕಷ್ಟ ಇಲ್ಲ, ಸ್ವಲ್ಪ ನೀರಿದ್ದರೆ ಸಾಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಿಮಗೆ ಉರ್ಗನ ಚಟ್ನಿ, ಒಂದೆಲೆಗ ಅಂತ ಹೇಳ್ತಾರೆ, ಬ್ರಾಹ್ಮಿ ಅಂತಲೂ ಹೇಳ್ತಾರೆ. ಹಾಗೆ ಆ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅಂದಾಜಿಗೆ ಮಾಡ್ತಾ ಇರುವಂಥದ್ದಿದೆ ಚಟ್ನಿ. ಸರಿಯಾಗಿ ಯಾರ ಹತ್ರನೂ ನಾನು ಕೇಳ್ಕೊಳ್ಳಲಿಲ್ಲ, ಒಂದು ಹೀಗಿರ್ಬೋದು ಚಟ್ನಿ ಅಂದ್ಬಿಟ್ಟು. ಸಾಧಾರಣ ನಾವು ಮಾಮೂಲಿ ಮನೇಲಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಎಲ್ಲ ಮಾಡ್ತೀವಿ, ಅದೇ ರೀತಿಯಲ್ಲಿ ನಾನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ತೊಗೊಳ್ಳಿ, ಅಂದರೆ ಒಂದು 2-3 ಜನ ಊಟ ಮಾಡ್ಬೋದು ಚಟ್ನಿ ಸೈಡಲ್ಲಿ ಇಟ್ಕೊಂಡು. ಆ ಥರದ್ದು ಮಾಡಿರೋದು, ತುಂಬ ಮಾಡಿಲ್ಲ. ಒಂದು 10 ಜನಕ್ಕೆ 20 ಜನಕ್ಕೆ ಆ ಥರ ಅಲ್ಲ, ಒಂದು 2-3 ಜನ ಈ ಚಟ್ನಿನ 3 ಜನ ಊಟ ಮಾಡ್ಬೋದು ಸೈಡಿಗೆ ಚಟ್ನಿ ಇಟ್ಕೊಂಡು. ಹಾಗೆ ಇಲ್ಲಿ ನಾನು ತೊಗೊಂಡಿರುವಂಥದ್ದು, ಎಲ್ಲರೂ ಗ್ರೀನ್ ಚಿಲ್ಲಿನ ಹಾಕ್ಕೊಳ್ತಾರೆ, ಬರೀ ಗ್ರೀನ್ ಚಿಲ್ಲಿ. ನಾನಿಲ್ಲಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಕೆಂಪು ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. 2 ಸ್ವಲ್ಪ ತೆಂಗಿನಕಾಯಿ ತುರಿಗೆ, 2 ಹಸಿಮೆಣಸಿನ್ಕಾಯಿ, ಮತ್ತು ಇಲ್ಲಿ ನನ್ನ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು 3 ಇದೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಂದಾಜಿಗೆ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು 5 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಾಣಿಸ್ಬೋದು ನಿಮಗೆ. ಹಾಗೆ ನಾನು ಚಿಕ್ಕದಾಗಿ ಒಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಜಾಸ್ತಿ ಹಾಕಿದರೆ ಜೀರಿಗೆ ಸ್ಮೆಲ್ ಬರುತ್ತೆ, ಹಾಗಾಗಿ ಅದು ಚೆನ್ನಾಗಿರಲ್ಲ. ಹಾಗಾಗಿ ಚಿಟಿಕೆ ತೊಗೊಂಡಿದ್ದೀನಿ. ಮತ್ತು 1-2 ಚಿಟಿಕೆ ಆಗೋಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಧನಿಯಾ ಇದೆ. ಹಾಗೆ ತೊಗೊಂಡಿರುವಂಥದ್ದು. ಯಾವಾಗಲೂ ಮಸಾಲೆನ ನಾವು ಅಂದ್ಕೊಳ್ತೀವಿ, ಮಸಾಲೆ ಈ ಜೀರಿಗೆ ಕೊತ್ತಂಬರಿ ಇವನ್ನೆಲ್ಲ ಜಾಸ್ತಿ ಹಾಕಿದಾಗ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ, ನೀವು ಕಡಿಮೆ ಹಾಕಿದ್ರೇ ಒಂದು ಟೇಸ್ಟ್ ಬರುವಂಥದ್ದು. ಇಲ್ಲಾಂದರೆ ಈ ಮಸಾಲೆಗಳೆಲ್ಲ ಜಾಸ್ತಿ ಆದಾಗ ಅದ್ರ ಸ್ಮೆಲ್ ಜಾಸ್ತಿ ಆಗುತ್ತೆ. ಈ ಮೆಂತ್ಯ ಕಾಳು, ಜೀರಿಗೆ ಇವನ್ನೆಲ್ಲ ಅತಿಯಾಗಿ ಹಾಕಿದಾಗ ಸ್ವಲ್ಪ ಟೇಸ್ಟ್ ಹೋಗುತ್ತೆ. ಹಾಗಾಗಿ ನಮ್ಮ ಅಜ್ಜಿ ಮಾಡೋರು ಸುಮ್ಮನೆ ಸಾಂಬಾರು ಬಟ್ಲಿಗೆ ಕೈ ಹಿಂಗೆ ಹಾಕಿ ಚಿಟಕಿ ಹಾಕೋರು ಸಹ ಮಸಾಲೆಗಳನ್ನೆಲ್ಲ. ಇದು ನಾನು ಸಹ ಇದನ್ನು ಅಂದಾಜಿಗೆ ತೊಗೊಂಡಿದ್ದು, ಯಾವುದನ್ನು ನಾನು ಅಳತೆ ಪ್ರಕಾರ ತೊಗೊಂಡಿಲ್ಲ. ಆದರೆ ಜೀರಿಗೆ ಮತ್ತು ಕೊತ್ತಂಬರಿಗಳನ್ನು, ಹುಳಿನ ಮತ್ತು ನೀವು ಅಂದಾಜಿಗೆ ತೊಗೊಳ್ಳಿ. ಬೆಳ್ಳುಳ್ಳಿನೂ ಸಹ ನೀವು ಅತಿಯಾಗಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ 3 ಜನರಿಗಾಗುವಷ್ಟು ನಾನು ಒಂದು 5 ಹೆಸರು ತೊಗೊಂಡಿರುವಂಥದ್ದು. 2 ಚಿಟಿಕೆ ಧನಿಯಾ ಕಾಳು ಬೇಕಾದರೆ ಒಂದು ಚೂರು ಹೆಚ್ಚು ಕಡಿಮೆ ಅಂದರೆ ಪರವಾಗಿಲ್ಲ, ಒಂದು 3 ಚಿಟಿಕೆ ಅಂದ್ರೂ ನಡೆಯುತ್ತೆ. ಜೀರಿಗೆ ಮಾತ್ರ ನೀವು ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕು. ಈಗ ಮೆಂತ್ಯ ಕಾಳು ಇವೆಲ್ಲ ಬೇಡ ಹಾಕ್ಕೊಳ್ಳೋದು. ಸೊಪ್ಪನ್ನು ಇಟ್ಕೊಂಡಿರುವಂಥದ್ದು. ಇದು ಮೆಮೊರಿ ಶಕ್ತಿ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೆಳಿಗ್ಗೆ ಒಂದೊಂದು ಎಲೆ ಕೊಟ್ಟರೆ ಬಾಯಿಗೆ ತಿನ್ನಲಿಕ್ಕೆ ಮೆಮೊರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಒಂದು ಔಷಧಿ ಅಂಶ ಇದ್ದೇ ಇರುತ್ತೆ ಗಿಡಗಳ ಸಸ್ಯಗಳಲ್ಲಿ. ನಮ್ಗೆ ಕೆಲವುದ್ರಲ್ಲಿ ಗೊತ್ತಿರಲ್ಲ, ಕೆಲವು ಗಿಡಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನಾವು ಈಗಿನವರು ಕಂಡುಹಿಡಿದಿರುವಂಥದ್ದೆಲ್ಲ ಹಿಂದಿನಿಂದಲೂ ಬಂದಿರುವಂಥ ಒಂದು ಹಿರಿಯರು ಕಂಡುಹಿಡಿದಂಥ ಒಂದು ಸೊಪ್ಪು. ಹಾಗೆ ಮಾಡೋಣ, ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಈ ಮಸಾಲೆ ಕೊತ್ತಂಬರಿ ಜೀರಿಗೆ ಇದನ್ನು ಹಾಕ್ಕೊಳ್ತೇನೆ ಎಣ್ಣೆಗೆ. ಬೆಳ್ಳುಳ್ಳಿನ ಯಾವಾಗಲೂ ನಾವು ಇಡೀ ಹಾಗೆ ಹಾಕ್ಬಾರ್ದು, ಸಿಡಿತದೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಅಂದರೆ ಬರುತ್ತೆ, ಇಲ್ಲಾಂದರೆ ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಹಾಕ್ತೀನಿ ನಾನೀಗ. ಮೆಣಸಿನ್ಕಾಯಿನ ಹಾಕ್ತೀನಿ. ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕಟ್ ಮಾಡಿಕೊಂಡು ಸ್ವಲ್ಪ ಬೇಗ ಕಾಯುತ್ತಲ್ವ, ಅರ್ಧ ಈರುಳ್ಳಿ ಹಾಕಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಬೇಕಾದರೂ ಸಹ ಇದ್ರ ಜೊತೆ ಇಷ್ಟು ಇದಕ್ಕೆ 1 ಟೊಮೆಟೊ, ಅಂದರೆ ದೊಡ್ಡದು ಬೇಡ,
ಚಿಕ್ಕದು ಒಂದು ಟೊಮೆಟೊ ಬೇಕಾದರೆ ಹಾಕೋಬೋದು. ಒಂದಿಷ್ಟಕ್ಕೆ ನಾನೀಗ ಮಾಡ್ತೀವಂತ ಒಂದು 3 ಜನರ ಊಟಕ್ಕೆ ಆಗೋಷ್ಟು ಮಾಡುವಂಥ ಚಟ್ನಿಗೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕೋಬೋದು. ಬೇಡ ಅಂದರೆ ಬಿಡ್ಬೋದು, ಏನು ಬೇಕಂತಿಲ್ಲ. ಟೊಮೆಟೊನ ಮೊದಲಿನ ಹಳೆ ಕಾಲದ ಚಟ್ನಿಗೆಲ್ಲ ಏನು ಟೊಮೆಟೊ ಹಾಕಿ ಮಾಡ್ತಾ ಇರಲಿಲ್ಲ. ಮಸಾಲೆ ಸಾಮಾನುಗಳಿರುತ್ತಲ್ಲ, ಧನಿಯಾ, ಜೀರಿಗೆ, ಮೆಣಸು ಇವನ್ನೆಲ್ಲ ಹುರಿದು ಮೊದಲೇ ಇಟ್ಕೊಂಡಿರ್ತೀವಲ್ಲ. ಯಾವುದೇ ಸಾಂಬಾರು ಮಾಡಬೇಕಂದ್ರೂ ನಾವು ಹುರಿದೇ ಹಾಕ್ಬೇಕಾಗತ್ತೆ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಇವಾಗ ಸೊಪ್ಪನ್ನು ಹಾಕ್ತೀನಿ ನಾನು. ಇಳಿಸ್ಕೊಳ್ಳೋಣ. ಇದೇ ಪಾತ್ರೆಯಲ್ಲಿ ನಾವು ಒಗ್ಗರಣೆ ಮಾಡ್ಕೋಬೋದು. ಪಾತ್ರೆ ದೊಡ್ಡದಾಗ್ಬೋದ, ಅದ್ರೂ ಮತ್ತೊಂದು ಪಾತ್ರೆ ತೊಳೆಯೋ ಕೆಲಸ ಹೊಡಿಟ್ಕೊಂತೀವಿ. ಇದರಲ್ಲೂ ಸ್ವಲ್ಪ ಎಣ್ಣೆ ಮಿಕ್ಕಿರುತ್ತೆ, ಎಣ್ಣೆ ಪಾತ್ರೆ ಅಲ್ವಾ, ಇದರಲ್ಲಿ ಒಂಚೂರು ಮಿಕ್ಕಿರುತ್ತೆ ಎಣ್ಣೆ. ಹಾಗಾಗಿ ಇದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೈತೆ. ಹಾಗೆ ಅಷ್ಟೊತ್ತಂಗೆ ನಾವು ಇದು ಬಿಸಿ ಆರಿದ್ಮೇಲೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡು ಮಾಡೋಣ. ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಬೇಕು. ಇವಾಗ ಇದು ತಣ್ಣಗಾಗಿದೆ, ಹಾಗೆ ನಾನು ಸ್ವಲ್ಪ ಉಪ್ಪು ತೊಗೊಳ್ತೀನಿ. ಆದ್ಮೇಲೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ನಮ್ಗೆ ಅಂದಾಜಿಗೆ ಈಗ ಅಡುಗೆ ಗೊತ್ತಿಲ್ದಿದ್ದವರು ಚೂರು ಹಾಕ್ಕೊಳ್ಳಿ, ಬೇಕಂದರೆ ಮತ್ತೊಂದು ಚೂರು ಹಾಕ್ಕೋಬೋದು. ನಿಮ್ಗೆ ಅಂದಾಜು ಗೊತ್ತಾಗುತ್ತೆ. ಅವಾಗ ನೀವು ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಗೊತ್ತಾದರೆ, ಗೊತ್ತಿಲ್ಲ ಅಂದರೆ ಉಪ್ಪನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಒಂದು ಅಂದಾಜಿಗೂ ಹಾಕಕ್ಕೆ ಹೋಗ್ಬೇಡಿ. ಚೂರು ಹಾಕಿ ಆಮೇಲೆ ಬೇಕಂದರೆ ಮತ್ತೊಂದು ಚೂರು ಹಾಕ್ಕೋಬೋದು. ನಿಮ್ಗೆ ಅಂದಾಜು ಗೊತ್ತಾಗುತ್ತೆ ಅವಾಗ. ಹುಣಸೆ ಹಣ್ಣು ಎಲ್ಲ ಹಾಕಿ ರುಬ್ಕೊಂತೀವಿ. ಇದು ನುಣ್ಣಗೆ ರುಬ್ಬಿದ್ರೇನ ಚೆನ್ನಾಗಿರುತ್ತೆ. ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗಲ್ಲಿ. ಅಡುಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಅಡುಗೆ ಗೊತ್ತಿರೋರಿಗೆ ಚಟ್ನಿ ನುಣ್ಣಗೆ ರುಬ್ಬಿದ್ದೀನಿ ನಾನು. ಇದು ಗಟ್ಟಿ ಚಟ್ನಿ ಮಾಡ್ಕೊಂಡಿದ್ದೀನಿ, ತುಂಬ ಗಟ್ಟಿ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ತಿಳಿ ನೀರು ಬೇಡ. ಈ ನೀರಿದೆಯಲ್ಲ, ಬೇಡ ಅಂತಂದ್ರೆ ಬೇಕಂದರೆ ಇದಕ್ಕೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಿ, ಚೆನ್ನಾಗಿರುತ್ತೆ. ಈ ನೀರಿದೆಯಲ್ಲ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಗಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ವಲ್ಪ ಸಾಸಿವೆ, ಒಂದು ಸ್ಪೂನ್ ಹಾಗೆ ಬೆಳ್ಳುಳ್ಳಿನ ಒಂದು ಹಾಕ್ಕೊಳ್ಳಿ. ಒಂದು ಮೆಣಸಿನ್ಕಾಯಿನ, ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇದರ ಘಮ ತುಂಬ ಚೆನ್ನಾಗಿರ್ತೀವಿ. ಒಣಗಿದ ಮೆಣಸಿನ್ಕಾಯಿ ಇದೆಯಲ್ಲ, ನೀವು ಮೊಸರನ್ನಕ್ಕೂ ಸಹ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಕಚ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಇದ್ರದ್ದು ಈ ಒಗ್ಗರಣೆಗೆ ಇದು ಹಾಕಿದಾಗ ಊಟದ ಜೊತೆ ಕಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದ್ರ ಘಮನೂ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ಇರಿ, ಸಾಸಿವೆ ಚಟ್ಪಟ ಅಂತ ಇದೆ. ಹಾಕಾದ್ಮೇಲೆ ಈ ಚಟ್ನಿನ ಹಾಕೊಂಡು ಬರ್ತೀನಿ. ಸ್ವಲ್ಪ ಬೇಕಾದ್ರೆ ನೀರು ಹಾಕಿ. ಪಾಂಡಿಯಿಂದ ಚಟ್ನಿನ ತೆಗೆದು ಚಟ್ನಿ ರೆಡಿ ಆಯಿತು. ಊಟಕ್ಕೆ ಚಟ್ನಿ ರೆಡಿ. ಬಿಸಿ ಅನ್ನದ ಜೊತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸಪ್ಪೆ ಅನ್ನಕ್ಕೆ ಚೆನ್ನಾಗಿರಲ್ಲ ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಊಟ ಮಾಡೋದ್ರಿರುತ್ತೆ ಅಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಕಲಿಸ್ಕೊಂಡು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಆಮೇಲೆ ಈ ಥರ ಕಲಿಸ್ಕೊಂಡು ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಇದು ನೋಡಿದರೆ ಬಾಯಲ್ಲಿ ನೀರು ಬರುತ್ತಲ್ವ, ಅದೇ.